ಪ್ರೀತಿಯ ವಿದ್ಯಾರ್ಥಿಗಳೇ, ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು 1ನೇ ಯೂನಿಟ್ನ ಅಂದರೆ ಹ್ಯೂಮರ್ ಯೂನಿಟ್ನಲ್ಲಿ ಇರತಕ್ಕಂಥ 1ನೇ ಪದ್ಯ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ, ರಸ್ಕಿನ್ ಬಾಂಡ್ ಅವರು ಬರೆದಿರ್ತಕ್ಕಂಥ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಕ್ಲೋಸರಿ ನೋಡೋದಾದ್ರೆ, ಇನ್ ಅ ಟ್ರೈಸ್, ವೆರಿ ಕ್ವಿಕ್ಲಿ, ಕ್ಷಣ ಮಾತ್ರದಲ್ಲಿ, ಔಟ್ಕಮ್, ವಾಟ್ ಆಕ್ಚುಲಿ ಹ್ಯಾಪನ್ಡ್, ಪ್ರತಿಫಲ ಅಂತಕ್ಕಂಥದ್ದು ಅಥವಾ ಏನು ವಾಸ್ತವವಾಗಿ ಏನು ನಡೀತು ಅದು ಅಂತಕ್ಕಂಥದ್ದು. ಹೋಲ್ಡ್ ಒನ್ಸ್ ಪೀಸ್, ಕೀಪ್ ಕ್ವೈಟ್, ಅನ್ಡಾಂಟೆಡ್, ವಿತೌಟ್ ಹೆಸಿಟೇಷನ್, ಹಿಂಜರಿಕೆ ಇಲ್ಲದೆ, ಚೋರ್, ಟಾಸ್ಕ್, ಕೆಲಸ, ಶರಿ, ಯೆಲ್ಲೋ ಆರ್ ಬ್ರೌನ್ ಕಲರ್ಡ್ ವೈನ್, ಹಳದಿ ಅಥವಾ ಬ್ರೌನ್ ಬಣ್ಣದ ಮದ್ಯ, ಅಪ್ಹೋಲ್ಡಿಂಗ್, ಮೇಕಿಂಗ್ ಕ್ಲಿಯರ್ ಟು ದ ವರ್ಲ್ಡ್, ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು, ಎತ್ತಿ ಹಿಡಿತಕ್ಕಂಥದ್ದು ಅನ್ನೋ ಅರ್ಥವನ್ನ ಕೊಡ್ತಕ್ಕಂಥವು. ಬಹಳ ಇಂಪಾರ್ಟೆಂಟ್ ಇವೆಲ್ಲ. ಈ ವರ್ಡ್ಸ್ಗಳೆಲ್ಲ ಈ ಪದ್ಯದಲ್ಲಿ ಬಂದಿರತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ಈಗ ಪದ್ಯ ನೋಡ್ತಾ ಹೋಗೋದಾದ್ರೆ, ಮೈ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್. ಯು ಲೈಕ್ ಟು ನೋ ವೈ? Because she could climb trees spreading or high. ಮೈ ಗ್ರ್ಯಾಂಡ್ ಮದರ್, ನನ್ನ ಗ್ರ್ಯಾಂಡ್ ಮದರ್, ಯಾರು? ರಸ್ಕಿನ್ ಬಾಂಡ್ ಅವರ ಗ್ರ್ಯಾಂಡ್ ಮದರ್. ಅವರು ಜೀನಿಯಸ್ ಆಗಿದ್ರು ಅಂತ ಹೇಳ್ತಾ ಇದ್ದಾರೆ. ಜೀನಿಯಸ್, ಬಹಳ ಪ್ರತಿಭಾವಂತೆ, ಬುದ್ಧಿವಂತೆ. ಅವ್ರು ಯಾಕೆ ಹಂಗೆ ಹೇಳ್ತಿದ್ದಾರೆ ಅಂತ ನಿಮಗೆ ಗೊತ್ತು ಮಾಡ್ಕೋಬೇಕಾ ನೀವು? ಯಾಕೆ ಅಂದ್ರೆ, ಅವರು ಮರವನ್ನು ಹತ್ತುತ್ತಾ ಇದ್ರು. ಅದು ಬಹಳಷ್ಟು ಅಗಲವಾಗಿರ್ಲಿ ಅಥವಾ ಎತ್ತರ ಇರ್ಲಿ, ಯಾವುದೇ ತರಹದ ಮರ ಇದ್ರು ಕೂಡ ಅವರು ಹತ್ತುತ್ತಾ ಇದ್ರು. Should be up their branches in a trice. And mind you, when last she climbed a tree, she was 62. ಕ್ಷಣ ಮಾತ್ರದಲ್ಲಿ ಎಂಥದೇ ಮರ ಇದ್ರು ಕೂಡ ಅವಳು, ಅಜ್ಜಿ, ಕ್ಷಣ ಮಾತ್ರದಲ್ಲಿ ಹೋಗಿ ಆ ಮರದ ಕೊಂಬೆಗಳಲ್ಲಿ ಕುತ್ಕೊಂಡ್ಬಿಡ್ತಾ ಇದ್ಲು. Should be up their branches in a trice. ಆಕೆ ಲಾಸ್ಟ್ ಮರ ಹತ್ತಿದಾಗ ಆಕೆ ವಯಸ್ಸು ಎಷ್ಟಪ್ಪ ಅಂತಂದ್ರೆ 62. Ever since childhood, she would had this gift for being happier in a tree than in a lift. ಸಾಮಾನ್ಯವಾಗಿ ಲಿಫ್ಟ್ ಅಲ್ಲಿ ಹೋಗೋದಂದ್ರೆ ಬಹಳಷ್ಟು ಜನ ಖುಷಿ ಪಡ್ತಾರೆ. ಆದ್ರೆ ಅಜ್ಜಿ ಲಿಫ್ಟ್ ಗಿಂತ ಮರದ ಮೇಲಿರೋದು ಅಂತಂದ್ರೆ ತುಂಬಾ ಖುಷಿ ಪಡ್ತಿರ್ತಾಳೆ ಅಂತಕ್ಕಂಥದ್ದು. ಬಹಳ ಚಿಕ್ಕಂದಿನಿಂದ, ಬಾಲ್ಯದಿಂದಲೂ ಕೂಡ ಆಕೆ ಮರ ಹತ್ತತಕ್ಕಂಥ ಕಲೆಯನ್ನ ಸಿದ್ಧಿಸ್ಕೊಂಡಿದ್ಲು ಅಂತಕ್ಕಂಥದ್ದು. And though as years went by, she would be told that climbing trees should stop when one grew old, and that growing old should be gone about gracefully. She would laugh and say, well, I'll grow disgracefully. I can do it better. And we had to agree, for in all the garden there wasn't a tree. ಹೀಗೇನೆ ವರ್ಷಗಳು ಕಳೀತಾ ಹೋಯ್ತು, ದಿನ ಕಳೀತಾ ಹೋಯ್ತು. ಅವ್ರಿಗೆ ಹೇಳ್ತಾರೆ ಬೇರೆಯವರು, ಅಕ್ಕಪಕ್ಕದವರು, ಫ್ರೆಂಡ್ಸು ಮತ್ತೆ ಮನೆಯವರೆಲ್ಲರೂ ಹೇಳ್ತಾರೆ, ಈಗ ವಯಸ್ಸಾಗ್ತಾ ಬಂತು, ವಯಸ್ಸಿಗೆ ತಕ್ಕಂತೆ ಗೌರವದಿಂದ ನಡ್ಕೋ, ಮರ ಹತ್ತೋದನ್ನ ಬಿಡು ಅಂತ ಹೇಳಿ. ಕ್ಲೈಂಬಿಂಗ್ ಟ್ರೀಸ್ ಶುಡ್ ಸ್ಟಾಪ್ ವೆನ್ ಒನ್ ಗ್ರೀವ್ ಓಲ್ಡ್ ಅಂಡ್ ದಟ್ ಗ್ರೋಯಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ. ಗೌರವದಿಂದ ಇರು ಅಂತ ಹೇಳಿ ಹೇಳ್ತಾರೆ. ಶುಡ್ ಲಾಫ್ ಅಂಡ್ ಸೇ. ಆ ಮಾತಿಗೆ ಅವಳು ಜೋರಾಗಿ ನಗ್ತಾಳೆ, ನಕ್ಕು ಹೇಳ್ತಾಳೆ, ವೆಲ್, ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ. ಇಲ್ಲ, ನಾನು ಅಗೌರವದಿಂದನೇ ಇರ್ತೀನಿ. ಐ ಕ್ಯಾನ್ ಡೂ ಇಟ್ ಬೆಟರ್ ಅಂಡ್ ವಿ ಹ್ಯಾಡ್ ಟು ಅಗ್ರಿ. ಅವಾಗ ಎಲ್ಲರೂ ಒಪ್ಕೋಬೇಕಾಯ್ತು. ಏನಂತಂದ್ರೆ, ಆಕೆ ಮರ ಹತ್ತೋದನ್ನ ಇನ್ನಷ್ಟು ಬೆಟರ್ ಆಗಿ ಮಾಡ್ಕೊಳ್ತಾ ಇದ್ಲು. ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಅ ಟ್ರೀ. ಪೂರ್ತಿ ಗಾರ್ಡನ್ ನಲ್ಲಿ ಒಂದು ಕೂಡ ಮರ ಇದ್ದಿದ್ದಿಲ್ಲ, ಆಕೆ ಹತ್ತದೇ ಇರೋದು. ಶಿ ಹ್ಯಾಡಂಟ್ ಬೀನ್ ಅಪ್ ಅಟ್ ಒನ್ ಟೈಮ್ ಆರ್ ಅನದರ್. ಒಂದ್ಸಲ ಅಷ್ಟೇ, ಆಕೆ ಬಹಳಷ್ಟು ಸಲ ಒಂದೊಂದು ಮರವನ್ನ ಹತ್ತಿರ್ತಾಳೆ. ಆಕೆ ಇಡೀ ಗಾರ್ಡನ್ ನಲ್ಲಿ ಒಂದು ಮರ ಕೂಡ ಆಕೆ ಹತ್ತದೇ ಇದ್ದಿದ್ದಿಲ್ಲ, ಎಲ್ಲವನ್ನ ಹತ್ತಿದ್ಲು ಅಂತ. ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಮ್ ಅ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6. ಚಿತ್ರ ನೋಡ್ಬೋದು ನೀವು. ಆಕೆ 6ನೇ ವಯಸ್ಸಿನಲ್ಲಿ ಇದ್ದಾಗ್ಲೇನೆ ಅವ್ರ ಅಣ್ಣ ಕಲ್ಸಿರ್ತಾನೆ ಮರ ಹತ್ತೋದನ್ನ.
ಅವಾಗ ಅವ್ರ ಅಣ್ಣನಿಂದ ಕಲ್ತಿದ್ದಂತಹ ಈ ಮರ ಹತ್ತೋ ಒಂದು ಕಲೆ ಈಗಲೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾಳೆ ಅಂತಕ್ಕಂಥದ್ದು. ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್. ಆದ್ರೆ ಎಲ್ಲರಿಗೂ ಭಯ ಏನು, ದಟ್ ಒನ್ ಡೇ ಶುಡ್ ಹ್ಯಾವ್ ಅ ಟೆರಿಬಲ್ ಫಾಲ್, ಬಿದ್ಬಿಡ್ತಾಳೆ ಅಜ್ಜಿ ಯಾವಾಗಾದ್ರೂ ಒಂದ್ ದಿವಸ ಅಂತ. ದ ಔಟ್ಕಮ್ ವಾಸ್ ಡಿಫ್ರೆಂಟ್, ಆದ್ರೆ ವಾಸ್ತವನೇ ಬೇರೆ ಇತ್ತು. ವೈಲ್ ವಿ ವರ್ ಇನ್ ಟೌನ್, ಎಲ್ಲರೂ ರಸ್ಕಿನ್ ಬಾಂಡು ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಟೌನ್ ಅಲ್ಲಿ ಇದ್ದಾಗ, ಶಿ ಕ್ಲೈಮ್ಡ್ ದ ಟ್ರೀ ಅಂಡ್ ಕುಡಂಟ್ ಕಮ್ ಡೌನ್. ಮರ ಹತ್ತಿಬಿಟ್ಲು ಅಜ್ಜಿ, ಆದ್ರೆ ಬರಕ್ ಆಗ್ತಾ ಇಲ್ಲ, ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾಳೆ, ಇಳಿಯಕ್ ಆಗ್ತಾ ಇಲ್ಲ. ಆಫ್ಟರ್ ದ ರೆಸ್ಕ್ಯೂ, ಆಮೇಲೆ ಬಂದು ಆಕೆಯನ್ನ ರಕ್ಷಣೆ ಮಾಡಿದ್ರು, ಕಾಪಾಡಿದ್ರು ಆಕೆಯನ್ನ. ದ ಡಾಕ್ಟರ್ ಟುಕ್ ಗ್ರಾನೀಸ್ ಟೆಂಪರೇಚರ್ ಅಂಡ್ ಸೆಡ್, ಡಾಕ್ಟರ್ ಬಂದ್ರು, ಆಕೆಯ ಎಲ್ಲ ಚೆಕ್ ಮಾಡಿದ್ರು, ಚೆಕ್ ಮಾಡಿ ಹೇಳ್ತಾರೆ, ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಅ ಕ್ವೈಟ್ ವೀಕ್ ಇನ್ ಬೆಡ್. ನೋಡಮ್ಮ, ಒಂದು ವಾರ ನೀವು ರೆಸ್ಟ್ ಮಾಡಲೇಬೇಕು ಅಂತ ಹೇಳ್ತಾರೆ. ವಿ ಸೈಡ್ ವಿತ್ ರಿಲೀಫ್ ಅಂಡ್ ಟಕ್ಡ್ ಹರ್ ಅಪ್ ವೆಲ್. ನಾವೆಲ್ಲರೂ ಕೂಡ ನೆಮ್ಮದಿಯ ನಿಟ್ಟುಸಿರು ಬಿಟ್ವಿ. ಆಯ್ತು, ಅಜ್ಜಿ ಇನ್ನ ಒಂದು ವಾರ ರೆಸ್ಟ್ ಮಾಡ್ತಾಳೆ, ಆರಾಮಾಗಿರ್ತಾಳೆ, ಮರ ಹತ್ತಕ್ ಹೋಗಲ್ಲ, ನಮಗೇನು ತೊಂದರೆ ಇರಲ್ಲ ಅಂತ. ಪುವರ್ ಗ್ರಾನಿ, ಫಾರ್ ಹರ್ ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್. ಆದ್ರೆ ಅಜ್ಜಿ ಒಂದು ವಾರ ರೆಸ್ಟ್ ಮಾಡೋದು ಅಂತಂದ್ರೆ ಅವಳಿಗೆ ಏನಾಯ್ತು ಗೊತ್ತಾ? ಒಂದು ವಾರ ರೆಸ್ಟ್ ಬೆಡ್ ಮೇಲೆ ಅದು ಅವಳಿಗೆ ಒಂಥರ ನರಕದ ಹಾಗೆ ಭಾಸ ಆಯ್ತು. ಕನ್ಫೈನ್ಡ್ ಟು ಹರ್ ಬೆಡ್ರೂಮ್ ವೈಲ್ ಎವ್ರಿ ಬ್ರೀಸ್ ವಿಸ್ಫೋರ್ಡ್ ಆಫ್ ಸಮ್ಮರ್ ಅಂಡ್ ಡ್ಯಾನ್ಸಿಂಗ್ ಲೀವ್ಸ್. ಬೆಡ್ರೂಮ್ಗೆ ಸೀಮಿತವಾಗಿದ್ಲು. ಅವಾಗ ಹೊರಗಡೆ ನೋಡ್ತಾ ಇದ್ಲು, ಪ್ರತಿ ಒಂದು ಗಾಳಿಯ ಒಂದು ತಂಗಾಳಿ ಬೀಸ್ತಕ್ಕಂಥದ್ದು, ಮತ್ತೆ ಆ ಲೀವ್ ಡ್ಯಾನ್ಸಿಂಗ್ ಮಾಡ್ತಕ್ಕಂಥ ಎಲ್ಲ ಎಲೆಗಳನ್ನ ನೋಡ್ತಾಳೆ. ನೋಡಿ ಅವಳಿಗೆ ಇಲ್ಲ, ನಾನು ಇಲ್ಲಿರೋದಕ್ಕಾಗೋದಿಲ್ಲ ಅನ್ನೋ ಭಾವನೆ ಬರ್ತದೆ. ಬಟ್ ಶಿ ಹ್ಯಾಡ್ ಹೆಲ್ಡ್ ಹರ್ ಪೀಸ್ ಟಿಲ್ ಶಿ ಫೆಲ್ ಸ್ಟ್ರಾಂಗರ್. ಆದ್ರೆ ಅವಳು ಇನ್ನ ಸ್ವಲ್ಪ ಸ್ಟ್ರಾಂಗ್ ಆಗೋವರೆಗೂ ಇರ್ಲೇಬೇಕಾಗಿತ್ತು, ಅಲ್ಲೇನೆ ಸುಮ್ಮನೆ ಕೀಪ್ ಕ್ವೈಟ್ ಆಗಿ ಇರ್ಲೇಬೇಕಾಗಿತ್ತು. ದೆನ್ ಶಿ ಸ್ಯಾಟ್ ಅಪ್ ಅಂಡ್ ಸೆಡ್, ಯಾವಾಗ ಸ್ಟ್ರಾಂಗ್ ಆದ್ಲೋ ಅವಾಗ ಎದ್ದು ಕುತ್ಕೊಂಡ್ಲು, ಹೇಳ್ತಾಳೆ, ಐ ಲೈ ಹಿಯರ್ ನೋ ಲಾಂಗರ್, ನಾನ್ ಇನ್ಮೇಲೆ ಇರಕ್ಕಾಗಲ್ಲ ಇಲ್ಲಿ. ಅಂಡ್ ಶಿ ಕಾಲ್ಡ್ ಫಾರ್ ಮೈ ಮದರ್, ಮೈ ಫಾದರ್ ಅಂಡ್ ಟೋಲ್ಡ್ ಹಿಮ್ ಅನ್ಡಾಂಟೆಡ್. ರಸ್ಕಿನ್ ಬಾಂಡ್ ಅವರ ತಂದೆಯನ್ನ ಕರೀತಾರೆ, ಅವ್ರ ಅಜ್ಜಿ ಕರೆದು ಹೇಳ್ತಾರೆ, ಹಿಂಜರಿಕೆ ಇಲ್ದೇನೆ, ಯಾವುದೇ ನಾಚಿಕೆ ಇಲ್ದೆ, ಹಿಂಜರಿಕೆ ಇಲ್ದೆ ಹೇಳ್ತಾರೆ. ಏನಂತ ಅಂದ್ರೆ, ದಟ್ ಹೌಸ್ ಇನ್ ಅ ಟ್ರೀ ಟಾಪ್ ವಾಸ್ ವಾಟ್ ಶಿ ನೌ ವಾಂಟೆಡ್. ಮಗನೇ ನೋಡು, ನನಗೆ ಮರದ ಮೇಲೆ ಒಂದು ಮನೆ ಬೇಕು ಅಂತ ಹೇಳ್ತಾಳೆ. ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್. ಹಿ ಸೆಡ್, ದಟ್ಸ್ ಆಲ್ ರೈಟ್, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಡಿಯರ್, ಐ ಸ್ಟಾರ್ಟ್ ವರ್ಕ್ ಟು ನೈಟ್. ಆಯ್ತಮ್ಮ, ನಿನಗೊಂದು ಮನೆ ಬೇಕು ತಾನೆ, ಆಯ್ತು, ನಿನಗೆ ಮನೆ ಸಿಗುತ್ತೆ, ಇವತ್ತು ರಾತ್ರಿಯಿಂದಾನೇ ನಾನು ಕೆಲಸವನ್ನ ಪ್ರಾರಂಭ ಮಾಡ್ತೀನಿ ಅಂತ ಅವರಪ್ಪ ಹೇಳ್ತಾರೆ. ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ ಹಿ ಸೂನ್ ಫಿನಿಶ್ಡ್ ದ ಚೋರ್. ನನ್ನ ಅಂದ್ರೆ ರಸ್ಕಿನ್ ಬಾಂಡ್ ಅವರ ಸಹಾಯದಿಂದ ಅವರು ಆದಷ್ಟು ಬೇಗ ಆ ಕೆಲಸವನ್ನ ಮುಗಿಸ್ಬಿಡ್ತಾರೆ. ಮೇಡ್ ಹರ್ ಅ ಪೀಸ್ ಟ್ರೀ ಹೌಸ್ ವಿತ್ ವಿಂಡೋಸ್ ಅಂಡ್ ಅ ಡೋರ್. ಅವಳಿಗೊಂದು ಮನೆ ರೆಡಿ ಆಗ್ಬಿಡ್ತು. ಚಿತ್ರದಲ್ಲಿ ನೋಡ್ತಿರ್ಬೋದು ನೀವು, ಅದರಲ್ಲಿ ವಿಂಡೋ ಇದೆ, ಡೋರು ಇದೆ, ಅಂತಹ ಒಂದು ಮನೆಯನ್ನ ರೆಡಿ ಮಾಡಿದ್ದಾರೆ. ಸೊ ಗ್ರಾನಿ ಮೂಡ್ ಅಪ್ ಅಂಡ್ ನೌ ಎವ್ರಿ ಡೇ ಐ ಕ್ಲೈಮ್ ಟು ಹರ್ ರೂಮ್ ವಿತ್ ಗ್ಲಾಸಸ್ ಅಂಡ್ ಟ್ರೇ. ಗ್ರಾನಿ ಅಲ್ಲಿಗೆ ಹೋದ್ಲು, ಆ ಮನೆಯಲ್ಲಿ ಕೆಳಗಿನ ಮನೆಯಿಂದ ಮರದ ಮೇಲಿನ ಮನೆಗೆ ಈಗ ನಾನು ಅಂದ್ರೆ ರಸ್ಕಿನ್ ಬಾಂಡ್ ಪ್ರತಿದಿನಾನು ಕೂಡ ಅಲ್ಲಿಗೆ ಗ್ಲಾಸ್ಗಳನ್ನ ಮತ್ತು ಒಂದು ಟ್ರೇನ ತಗೊಂಡು ಹೋಗ್ತಾ ಇರ್ತೀನಿ. ಶಿ ಸಿಟ್ಸ್ ದೇರ್ ಇನ್ ಸ್ಟೇಟ್ ಅಂಡ್ ಡ್ರಿಂಕ್ಸ್ ಶೆರೆ ವಿತ್ ಮೀ. ಆಕೆ ಏನ್ ಮಾಡ್ತಾಳೆ, ದಿನಾಲು ನನ್ನ ಜೊತೆ ಕುತ್ಕೊಂಡು ಸಾರಾಯಿಯನ್ನ ಅಥವಾ ಮದ್ಯವನ್ನ, ಬ್ರಾಂಡಿ ಅಂತ ಏನ್ ಹೇಳ್ತೀವಿ, ಬ್ರಾಂಡಿ ಅಥವಾ ವಿಸ್ಕಿ ಅಂತ ಹೇಳಿ, ಅದನ್ನ ಕುಡಿತಾ ಇರ್ತಾಳೆ ನನ್ನ ಜೊತೆ ಸೇರ್ಕೊಂಡು. ಅಪ್ಹೋಲ್ಡಿಂಗ್ ಅ ರೈಟ್ ಟು ರಿಸೈಡ್ ಇನ್ ಅ ಟ್ರೀ. ಈ ಜಗತ್ತಿಗೆ ಸಾರಿ ತೋರಿಸುತ್ತಾ ಏನಂತ ಅಂದ್ರೆ, ನಾನು ನನ್ನ ಹಕ್ಕನ್ನ ಪಡೆದಿದ್ದೇನೆ ಅಂತ ಹೇಳಿ ಆಕೆ ತನ್ನ ಮರದ ಮೇಲೆ ಇರ್ತಕ್ಕಂಥ ಹಕ್ಕನ್ನ ಪ್ರತಿನಿಧಿಸ್ತಾ ಆಕೆ ಅಲ್ಲಿ ಇದ್ದಾಳೆ ಅಂತಕ್ಕಂಥದ್ದು ಈ ಪದ್ಯದ ಸಾರಾಂಶ ಆಗಿದೆ. ಗ್ರ್ಯಾಂಡ್ ಮಾ ಅಪ್ಹೋಲ್ಡಿಂಗ್ ಹರ್ ರೈಟ್ ಟು ರಿಸೈಡ್ ಇನ್ ಅ ಟ್ರೀ. ನೋಡಿ, ಮರದ ಮೇಲೆ ಇದ್ದಾಳೆ. ಮೊಮ್ಮಗ ಟ್ರೇ ಮತ್ತೆ ವೈನನ್ನ ತಗೊಂಡು ಹೋಗ್ತಾನೆ, ಗ್ಲಾಸಸ್ ಅನ್ನ. ಅಜ್ಜಿ ಕುಡಿತಾ ಇದ್ದಾಳೆ ಸಾರಾಯಿಯನ್ನ. ಎಸ್, ಸಾರಾಯಿ ಅಥವಾ ಮದ್ಯವನ್ನ, ಬ್ರೌನ್
ಏನು ವೈನ್ ಅಂತ ಏನ್ ಹೇಳ್ತೀವಿ ಅದನ್ನ ಕುಡಿತಾ ಇದ್ದಾಳೆ. ಇದು ಆಕೆ ಏನ್ ಬೇಕು ಅದನ್ನ ಪಡ್ಕೊಂಡ್ಲು ಅನ್ನೋದನ್ನ ಇದ್ರ ಮೂಲಕ ಸೂಚಿಸುತ್ತೆ. ಆಮೇಲೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅಟ್ರಿ, ಅಜ್ಜಿ ಮರ ಹತ್ತೋದು ಅಂದ್ರೆ ಒಂದು ನಗು ಬರ್ತಕ್ಕಂತ ವಿಷಯ. ಹಾಗಾಗಿ ಇದನ್ನ ಹ್ಯೂಮರ್ ಯೂನಿಟ್ ಅಲ್ಲಿ ಇಟ್ಟಿದ್ದಾರೆ. ಇಲ್ಲಿ ತನಕ ಈ ಒಂದು ಪದ್ಯದಲ್ಲಿ ಏನೇನು ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ಸಮ್ಮರಿ ಕೇಳಿದ್ದಾರೆ. 3 ಅಥವಾ 4 ಮಾರ್ಕ್ಸ್. ಇಲ್ಲಿ ತನಕ 4 ಮಾರ್ಕ್ಸ್ ಅಲ್ಲಿ ಕೇಳ್ತಾ ಇದ್ರು. 2024ರಲ್ಲಿ ಇದನ್ನ 3 ಮಾರ್ಕ್ಸ್ಗೆ ಕೇಳಿದ್ದಾರೆ. ಆದ್ರೆ ಪಕ್ಕ ಬಂದೇ ಬರುತ್ತೆ ಪ್ರತಿ ವರ್ಷನೂ ಕೂಡ. ಇದಕ್ಕೆ ರೆಡಿ ಆಗ್ರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. If it is useful, please give a like, and if you are new to my channel, please subscribe and share it to your friends. If you want to say something, please comment. Thank you so much.